ಎಲ್ರಿಗೂ ನಮಸ್ಕಾರ. ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ. ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆನ ಈ ರೀತಿ 2ರಿಂದ 3 ಗಂಟೆ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ 2-3 ಸಲ ತೊಳೆದು ಆಮೇಲೆ 2 ಗಂಟೆ ಆಗುವಷ್ಟು ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ. ಸೊ ಈಗ ಇದರಲ್ಲಿರುವಂಥ ನೀರಿನ ಅಂಶವನ್ನೆಲ್ಲ ನಾವು ಹೊರಗಡೆ ಹಾಕಬೇಕು. ನೋಡಿ, ಈ ರೀತಿ ಹೋಲಿರುವಂಥ ಪಾತ್ರೆನ ತಗೊಂಡು ಈ ರೀತಿ ಎಲ್ಲ ಒಂದು ಬೇಳೆಗಳನ್ನು ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಇದರಲ್ಲಿರುವಂಥ ನೀರಿನ ಅಂಶನ ನಾವು ನೀಟಾಗಿ ಹೋಗೋ ಹಾಗೆ 1-2 ನಿಮಿಷ ಇದನ್ನು ಹೀಗೆ ಬಿಡಬೇಕು. ಈ ರೀತಿ ಬಿಟ್ಟ ನಂತರ ನೀರಿನ ಅಂಶ ಸಂಪೂರ್ಣವಾಗಿ ಬರೀ ಅದರಲ್ಲಿರೋ ನೀರು ಮಾತ್ರ ಹೊರಗಡೆ ಹೋಗಿರುತ್ತೆ, ಆದರೆ ಬೇಳೆನಲ್ಲಿರುವಂಥ ನೀರಿನ ಅಂಶ ಹಾಗೇ ಇರುತ್ತೆ. ಅದಕ್ಕೆ ಈ ರೀತಿ ಒಂದು ದಪ್ಪದಾದಂತಹ ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಈ ರೀತಿ ಬೇಳೆನೆಲ್ಲ ಹಾಕಿ ನಾವು ಒಣಗಿಸ್ಕೋಬೇಕು. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಸಾಧ್ಯ ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನು ನಾವು ಈ ಒಂದು ಬಟ್ಟೆನಲ್ಲಿ ನಾವು ನೀಟಾಗಿ ತೆಗಿತಾ ಇರಬೇಕು. ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನ ತಗೊಂಡು ಈ ರೀತಿ ನೀಟಾಗಿ ಹರಡ್ಕೊಂಡು ನೋಡಿ, ಈ ರೀತಿ ಬಟ್ಟೆನಲ್ಲಿ ಅದರಲ್ಲಿರುವಂಥ ನೀರಿನ ಅಂಶ ಏನಿದೆ ಅದನ್ನೆಲ್ಲವೂ ಕೂಡ ಈ ರೀತಿ ನಾವು ಒರೆಸ್ಕೊಳ್ತಾ ಇರಬೇಕು. ಈ ರೀತಿ ಒರೆಸ್ಕೊಂಡಾಗ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಟ್ಟೆಗೆ ಅಂಟ್ಕೊಂಡು ಸ್ವಲ್ಪ ಮಟ್ಟಿಗೆ ನೀರು ಅನ್ನೋವಂಥದ್ದು ಹೋಗುತ್ತೆ. ಸೊ ನಾವು ಎಷ್ಟೇ ಬಟ್ಟೆನಲ್ಲಿ ಒರೆಸಿದ್ರೂ ಕೂಡ ಅದರಲ್ಲಿ ನೀರಿನ ಅಂಶ ಇನ್ನೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ಕಾಳುಗಳನ್ನು ಒಂದು 10 ನಿಮಿಷ ಫ್ಯಾನ್ ಕೆಳಗಡೆ ಆರಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಆರಿದೆ. ಯಾವುದೇ ಕಾರಣಕ್ಕೂ ಇದನ್ನು ಬಿಸಿಲಲ್ಲಿ ಒಣಗ್ಸಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಈಗ ಇದು ಕರೆಕ್ಟಾಗಿ ನಮಗೆ ರೆಡಿಯಾಗಿದೆ. ಸೊ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ನೋಡಿ, ಈ ರೀತಿ ಕಾಳುಗಳನ್ನು ನಾವು ಎಣ್ಣೆಯಲ್ಲಿ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮತ್ತು ಈ ರೀತಿ ಕಾಳುಗಳನ್ನು ಹಾಕುವಾಗ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ತಾ ಇರಬೇಕು ಎಣ್ಣೆಯಲ್ಲಿ. ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಂದರೆ ಯಾವಾಗ ಕಾಳುಗಳು ಚೆನ್ನಾಗಿ ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ, ಆಗ ನೋಡಿ ಕಾಳುಗಳೆಲ್ಲ ಮೇಲೆ ತೇಲ್ತಾ ಇದೆ. ಸೊ ಯಾವ್ಯಾವ ಕಾಳುಗಳು ಮೇಲೆ ತೇಲ್ತಾ ಇದೆ ಅವೆಲ್ಲವೂ ಕೂಡ ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಈ ರೀತಿ ನೀವು ಅಳತೆನ ಇಟ್ಕೋಬೋದು. ಈ ರೀತಿ ಕಾಳುಗಳನ್ನು ಹಾಕಿ ಎಲ್ಲ ಕಾಳುಗಳು ಮೇಲೆ ತೇಲಿದಾಗ ನೀವು ಇದನ್ನು ಹೊರಗಡೆ ತಗೋಬೇಕು. ಇದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಹೇಗೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ರೀತಿ ನೋಡ್ಬೋದು, ಎಲ್ಲ ಕಾಳುಗಳು ಮೇಲೆ ತೇಲ್ತಾ ಇದೆ. ಸೊ ಈಗ ಇದನ್ನು ನಾನಿಲ್ಲಿ ಹೊರಗಡೆ ತಗೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಾಳುಗಳನ್ನು ನಾವು ಹಾಕ್ಕೊಂಡು ಹೊರಗಡೆ ತಗೋಬೇಕು. ನೋಡಿ, ಈ ರೀತಿ ಎಲ್ಲ ತಗೊಂಡ ನಂತರ ಉಳಿದಿರುವಂಥ ಕಾಳುಗಳೇನಿದೆ, ಸೊ ಆ ಕಾಳುಗಳನ್ನು ಕೂಡ ನಾನಿಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಉಳಿದಿರುವಂಥ ಕಾಳುಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಈ ರೀತಿ ಮತ್ತೆ ಇನ್ನೊಂದು ಸಲ ನಾನೇನು ಮಾಡ್ತಿದ್ದೀನಿ, ಇದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಆಗಲೇ ಹೇಳ್ದಾಗೆ ಕ್ಲೀನಾಗಿ ನಮಗೆ ಕರೆಕ್ಟಾಗಿ ಹದದಲ್ಲಿ ಕರೆಕ್ಟಾಗಿ ನಮಗೆ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ತಿಳ್ಕೊಬೇಕು ಅಂದರೆ ನೋಡಿ, ಈ ರೀತಿ ಮೇಲೆ ಎಲ್ಲ ಕಾಳುಗಳು ತೇಲ್ಕೊಂಡಿರಬೇಕು. ಸೊ ಯಾವಾಗ ಈ ಕಾಳುಗಳು ತೇಲ್ಕೊಂಡಿರುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಸೊ ಈಗ ಕಾಳುಗಳನ್ನು ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜನೂ ಅಷ್ಟೇ, ಇದನ್ನು ಜಸ್ಟ್ ಒಂದು 30 ಸೆಕೆಂಡ್ ನಾವು ಇದನ್ನು ಈ ರೀತಿ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಸಾಕು. ಕರೆಕ್ಟಾಗಿ ಬೇಗ ಬೆಂದ್ಬಿಡುತ್ತೆ ಕಡಲೆ ಬೀಜ. ಸೊ ಈ ರೀತಿ ಕಡಲೆ ಬೀಜನ ಹಾಕ್ಕೊಂಡು ನಂತರ ಅರ್ಧಂಬರ್ಧ ಜಜ್ಜಿರುವಂಥ ಸಿಪ್ಪೆ ಸುಲಿದೇ ಇರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಾನು ಆಗಲೇ ಏನು ಕಾಳುಗಳನ್ನು ಫ್ರೈ ಮಾಡಿಟ್ಕೊಂಡಿದ್ದೆ ಆ ಕಾಳುಗಳಿಗೆ ಇಲ್ಲಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡಾಗ ಅದರಲ್ಲಿರುವಂಥ ಮಸಾಲೆ ಎಲ್ಲವೂ ಕೂಡ ನೀಟಾಗಿ ಕಾಳುಗಳಿಗೆ ಹರಡ್ಕೊಳ್ಳುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಥವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಕ್ಕಳು ಈ ಟೈಮಲ್ಲಿ ಬೇಸಿಗೆ ರಜಾ ಇರುತ್ತೆ, ಅದರಿಂದ ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ತಿಂಡಿ ತರೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ಟಾಗ ಮಕ್ಳಿಗೂ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಮತ್ತು ನಾವು ಮನೇಲಿ ಮಾಡಿಕೊಟ್ಟಾಗ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ. ನೋಡಿ, ಎಷ್ಟು ಚೆನ್ನಾಗಿರುವಂಥ ಒಂದು ಸ್ನ್ಯಾಕ್ಸು ರೆಡಿ ಆಗಿದೆ ಅಂತ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.